ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವತ್ತಿನ ವ್ಲಾಗ್ ಏನಂದ್ರೆ ನಾನು ಅಕ್ಟೋಬರ್ ಅಲ್ಲೇ ಒಂದು ವಿಡಿಯೋನ ಶೂಟ್ ಮಾಡಿದ್ದೆ. ಆದ್ರೆ ಯಾವತ್ತೂ ಅದನ್ನ ಅಪ್ಲೋಡ್ ಮಾಡೇ ಇಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡುವ ಅಂತ ಅನ್ಕೊಂಡಿದ್ದೆ. ಒಂದು ಪ್ಲೇಸ್ಗೆ ಹೋಗಿದ್ದೆ. ಆ ಪ್ಲೇಸ್ ಎಲ್ಲರಿಗೂ ಡೆಫಿನೆಟ್ಲಿ ಇಷ್ಟ ಆಗ್ಬೋದು. ಅದೇ ನಿಮ್ ಜೊತೆ ಶೇರ್ ಮಾಡುವಂತ ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಆದ್ರೆ ಅದು ಅಪ್ಲೋಡ್ ಮಾಡ್ಲಿಕ್ಕೆ ಟೈಮೇ ಸಿಕ್ಕಿಲ್ಲ. ಹಾಗೆ ಅದನ್ನ ಎಡಿಟ್ ಕೂಡ ಮಾಡಿಲ್ಲ. ಹಾಗೆ ಇತ್ತು. ಹಾಗಾಗಿ ಇವತ್ತು ಅದನ್ನ ನಿಮ್ ಜೊತೆ ಶೇರ್ ಮಾಡುವ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೆ. ಹಾಗೆ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಿನ್ನೆ ಯಾರೆಲ್ಲ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು 100 ಜನ ಸಬ್ಸ್ಕ್ರೈಬ್ ಮಾಡಿದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋನ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ನಂಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡುವ. ಇವಾಗ ನಾವು ಹೋಗ್ತಾ ಇದ್ವಿ. ನಾವು ಇವತ್ತು ಹೋಗ್ತಾ ಇರೋದು ಒಂದು ಟೆಂಪಲ್ಗೆ. ಎಲ್ಲಿ ಏನು ಅಂತ ಹೋಗ್ತಾ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೆ. ವಿಡಿಯೋನ ಎಂಡ್ವರೆಗೆ ನೋಡಿ. ತುಂಬಾನೇ ಚೆನ್ನಾಗಿದೆ ಪ್ಲೇಸ್. ಇನ್ನು ಯಾರೆಲ್ಲ ಹೋಗಿಲ್ಲ ಅಂತ ಇದ್ರೆ ನಾನು ಈ ಪ್ಲೇಸ್ ನ ಲಿಂಕ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೆ. ಓಕೆ, ಯಾವ ಪ್ಲೇಸ್ ಅಂತಾನೆ ಹೇಳಲೇ ಇಲ್ಲ ನಿಮ್ಗೆ. ನಾವು ಇವತ್ತು ಹೋಗ್ತಾ ಇರೋದು ಮೆಟ್ಕಲ್ ಗುಡ್ಡಕ್ಕೆ. ನಾವು ಹೋಗಿದ್ದು ಅಕ್ಟೋಬರ್ 5th. ಅವಾಗ ಮಳೆ ಕೂಡ ಇತ್ತು. ಇನ್ನೇನು ಮಳೆ ಕಂಪ್ಲೀಟ್ ಆಗಿ ಬಿಟ್ಟಿದೆ. ನೋಡ್ಬೋದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಇದು ಹೊಸಂಗದಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು, ಹಳ್ಳಿ. ಇವಾಗ ನಾವು ಹೋಗ್ತಾ ಇದ್ವಿ. ನಾವು ಸ್ವಲ್ಪ ಇವ್ರ ಹತ್ರ ಇಲ್ಲೊಬ್ರು ಇದ್ರು, ಅವ್ರ ಹತ್ರ ರೂಟ್ ಕೇಳ್ಕೊಂಡು ಹೋಗ್ತಾ ಇದ್ವಿ. ಯಾಕಂದ್ರೆ ನಾವೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಮ್ಗೆ ಅಷ್ಟೊಂದು ಗೊತ್ತೇ ಇರ್ಲಿಲ್ಲ. ಇವಾಗ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆಲ್ಲಾನು ನಿಮ್ ಜೊತೆ ಶೇರ್ ಮಾಡ್ತೆ. ಫ್ರೆಂಡ್ಸ್, ಇವಾಗ ನಾವು ಸ್ವಲ್ಪ ದೂರ ರೀಚ್ ಆದ್ವಿ. ಇಲ್ಲಿಂದ ಇನ್ನು ಗಾಡಿನ ಸ್ಟಾಪ್ ಮಾಡಿ ನಾವು ಒಂದು 3/4 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗ್ಬೇಕು. ನೋಡ್ಬೋದು ದಾರಿ ಎಷ್ಟು ಕೆಟ್ಟಾಗಿದೆ ಅಂತ. ಇನ್ನು ಇದ್ರಲ್ಲೇ ಕೆಲವರು ಗಾಡಿನ ತಗೊಂಡು ಹೋಗಿದ್ರು. ಅದು ಹೇಗೆ ಹೋಗಿದ್ರು ಗೊತ್ತಿಲ್ಲ. ನಾವು ರಿಸ್ಕ್ ಬೇಡ ಅಂತ ಇಲ್ಲಿಂದ ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನಾನು ರೀಚ್ ಆದ್ಮೇಲೆ ನಿಮ್ ಜೊತೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೇವೆ. ಫ್ರೆಂಡ್ಸ್, ಇವಾಗ ನಾವು ಫೈನಲಿ ರೀಚ್ ಆದ್ವಿ. ಮೇಲ್ಗಡೆ ಹೊತ್ಕೊಂಡು ಬರ್ಬೇಕಿದ್ರೆ ಸಿಕ್ಕಾಪಟ್ಟೆ ಸುಸ್ತೆ ಆಗೋಯ್ತು. ಹಾಗೆ ನಾವು ಬರುವಾಗ ಮಳೆ ಏನು ಇರಲಿಲ್ಲ. ಬರ್ಲಿಕ್ಕೆ ಸ್ವಲ್ಪ ಈಸಿ ಆಯಿತು. ಇವಾಗ ಸ್ವಲ್ಪ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಿಮಗೆ ಬೇಗ ಬೇಗ ವ್ಯೂನ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅಂದ್ಕೊಂಡೆ. ಯಾಕಂದರೆ ಮಳೆ ಬಂದರೆ ಏನು ಕಾಣಿಸಲ್ಲ. ಆಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇಡೀ ಹೊಸಂಗಡಿನೇ ಎಲ್ಲಾನು ಕಾಣಿಸ್ತಾ ಇತ್ತು. ಇವಾಗ ಮೇಲ್ಗಡೆ ಇರೋದು ಟೆಂಪಲ್. ನೀವು ಮಳೆಗಾಲದಲ್ಲಿ ಬರಬೇಕಿದ್ರೆ ಜಾಗ್ರತೆಯಿಂದ ಬನ್ನಿ. ಯಾಕಂದರೆ ಈ ಕಲ್ಲುಗಳೆಲ್ಲನೂ ಜಾರುತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕು. ಇವಾಗ ಫಸ್ಟ್ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಮಾಡಿ ಅದಾದಮೇಲೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೆ. ಓಕೆನಾ?
ಫಸ್ಟ್ ನಾವು ದೇವ್ರನ್ನ ದರ್ಶನ ಮಾಡಿ ಇವಾಗ ಹೊರಗಡೆ ಬಂದ್ವಿ. ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಗೆ ವ್ಯೂನ ಫಸ್ಟ್ ತೋರಿಸುವ ಅಂತ ಅನ್ಕೊಂಡೆ, ಯಾಕಂದ್ರೆ ಮಳೆ ಬರೋ ತರ ಅನಿಸ್ತಾ ಇತ್ತು. ನೋಡ್ಬೋದು ಆಲ್ರೆಡಿ ಹನಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೋಡಗಳು ಹೇಗೆ ಬೆಟ್ಟನ ಆವರಿಸ್ಕೊಂಡಿದೆ ಅಂತ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು. ಫ್ರೆಂಡ್ಸ್, ಇವಾಗ ಆಲ್ರೆಡಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡ್ಬೋದು ಗಾಳಿ ಮಳೆ ಎಲ್ಲನೂ ಸ್ಟಾರ್ಟ್ ಆಯಿತು. ಫಸ್ಟ್ ಮಳೆ ಬರುವಾಗ ಚೆನ್ನಾಗಿ ಅನಿಸ್ತಾ ಇತ್ತು. ಅದಾದ್ಮೇಲೆ ಮಳೆ ಹೇಗ್ ಬಂದಿದೆ ಅಂದ್ರೆ 1 ಅವರ್ ಹೊಡೆದಿದೆ. ಅಲ್ಲಿ ಯಾರೂ ಇರಲಿಲ್ಲ. ನಾವು 4 ಜನ ಇರೋದು ಬಿಟ್ರೆ ಮತ್ತೆ ಯಾರೂ ಇರಲಿಲ್ಲ. ಎಷ್ಟು ಮಳೆ ಅಂದ್ರೆ ಫುಲ್ ಕೆಳಗಡೆ ಏನು ಕಾಣಿಸ್ತಾ ಇರಲಿಲ್ಲ. ಗಾಳಿ ಮಳೆ ನಿಮ್ಗೆ ಸಿಕ್ಕಾಪಟ್ಟೆ ಭಯ ಅನಿಸ್ತಾ ಇತ್ತು. ಮೋಡದಿಂದ ಫುಲ್ ದಾರಿ ಆಗಿರ್ಬೋದು, ವ್ಯೂ ಆಗಿರ್ಬೋದು, ಎಲ್ಲನೂ ಕೆಳಗಡೆ ಏನು ಕಾಣಿಸ್ತಾ ಇರಲಿಲ್ಲ. ಫುಲ್ ಮೋಡದಿಂದ ಕವರ್ ಆಗಿಬಿಟ್ಟಿತ್ತು. ಒಂಥರ ಎಕ್ಸ್ಪೀರಿಯನ್ಸ್ ಸಾಕಾಗಿತ್ತು. ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ನೋಡ್ಬೋದು ನೀವು. ನಾನಂತೂ ಫುಲ್ ದೇವ್ರ ಎದುರುಗಡೆ ಕೂತ್ಕೊಂಡು ಫುಲ್ ಬೇಡ್ಕೊಳ್ತಿದ್ದೆ, ದೇವ್ರೇ ಬೇಗ ಮಳೆ ಸ್ಟಾಪ್ ಆಗಲಿ ಅಂತ. ತುಂಬಾ ಹೊತ್ತಾದ್ಮೇಲೆ ಮಳೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು. ಅದಾದ್ಮೇಲೆ ತುಂಬಾ ಜನ ಟೂರಿಸ್ಟ್ ಬಂದ್ರು. ಆದ್ರೆ ಅವರಿಗೆ ವ್ಯೂ ಏನು ಕಾಣಿಸ್ತಾ ಇರಲಿಲ್ಲ. ನಮ್ಗೆ 2 ಎಕ್ಸ್ಪೀರಿಯನ್ಸ್ ಸಿಕ್ಕಿತು. ಮಳೆ ಬರುವಾಗ, ಅದಾದ್ಮೇಲೆ ಫಸ್ಟ್ ಮಳೆ ಇಲ್ದಿದ್ದಾಗ ಹೇಗೆ ಕಾಣಿಸುತ್ತೆ, ಮಳೆ ಬಂದಾಗ ಹೇಗೆ ಕಾಣಿಸುತ್ತೆ ಅನ್ನೋದು ತುಂಬಾನೇ ಚೆನ್ನಾಗಿತ್ತು 2 ಎಕ್ಸ್ಪೀರಿಯನ್ಸ್ ಕೂಡ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ. ಇನ್ನು ಯಾರೆಲ್ಲ ಇಲ್ಲಿಗೆ ಬಂದಿದ್ರಿ, ಇನ್ನು ಯಾರೆಲ್ಲ ಬರಲಿಲ್ಲ ಅನ್ನೋದು ಕೂಡ ಹೇಳಿ, ನಂಗೆ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ಬರಲಿಲ್ಲ ಖಂಡಿತವಾಗ್ಲೂ ಈ ಟೆಂಪಲ್ಗೆ ಬಂದು ವಿಸಿಟ್ ಮಾಡಿ. ಓಕೆನಾ, ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೆ. ಈ ವ್ಲಾಗ್ ನಿಮಗೆ ಖಂಡಿತವಾಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.